cross product of vector v cross vector v. So in the last sessions we discussed about the expression of the magnetic force experienced by a moving charge inside the uniform magnetic field, that is Fm is equal to qvb sin theta. The magnetic force only applies when the charge is having some velocity and it depends on the value of what? Theta. Magnetic force ಅನ್ನೋದು ಯಾವಾಗ ಅಪ್ಲೈ ಆಗ್ತಿತ್ತು ಅಂದ್ರೆ ಚಾರ್ಜ್ ಹತ್ರ ವೆಲಾಸಿಟಿ ಇರಬೇಕು, ನೆಕ್ಸ್ಟ್ ಪರ್ಟಿಕ್ಯುಲರ್ ಆಂಗಲ್ಸ್. ಸೊ ಸಮ್ ಆಂಗಲ್ಸ್ ಇದಾವೆ, ಆ ಆಂಗಲ್ಸ್ ಅನ್ನ ಬಿಟ್ಟು ಬೇರೆ ಆಂಗಲ್ಸ್ ನಲ್ಲಿ ಏನಾದರೂ ಚಾರ್ಜ್ ಪಾರ್ಟಿಕಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗಡೆ ಮಾತಾಡ್ಕೋಂತ ಮುಂದೆ ನಿಂತ್ಕೊಂಡು ಒಳಗೆ ಹೋಯ್ತಂದ್ರೆ ಏನಾಗ್ತಿತ್ತದ ಮ್ಯಾಗ್ನೆಟಿಕ್ ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ. ಸೊ ಹಾಗಾದ್ರೆ ಸಣ್ಣಾಗಿ ಮಾತಾಡಿದ್ರು ಏನಾಗ್ತೈತಿ ಮ್ಯಾಗ್ನೆಟಿಕ್ ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡ್ತಿರ್ತದೆ. ಸೊ ಅಂದ್ರೆ ಇಫ್ ಅ ಚಾರ್ಜ್ ಇಸ್ ಹ್ಯಾವಿಂಗ್ some velocity and enters with some angle other than 0 and 180 degree. theta ಎಷ್ಟಿರಬೇಕು other than 0 ಮತ್ತು 180 ಡಿಗ್ರಿನ ಬಿಟ್ಟು ಬೇರೆ ಯಾವುದೇ ಆಂಗಲ್ದಲ್ಲಿ ಸ್ವಲ್ಪ ಇರಲಿ ಜಾಸ್ತಿ ವೆಲಾಸಿಟಿ ಇರಲಿ, ಒಟ್ಟ ವೆಲಾಸಿಟಿದಿಂದ ಏನಾದರೂ ಎಂಟರ್ ಆಯ್ತಂದ್ರೆ ಅದು ಮ್ಯಾಗ್ನೆಟಿಕ್ ಫೋರ್ಸ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅದರದ ಎಕ್ಸ್ಪ್ರೆಷನ್ ಇದು, ಹೌದಾ? ಸೊ ಹಾಗಾದ್ರೆ ದಿಸ್ ಗಿವ್ಸ್ ದಿ ಮ್ಯಾಗ್ನಿಟ್ಯೂಡ್ ಆಫ್ ದಿ ಮ್ಯಾಗ್ನೆಟಿಕ್ ಫೋರ್ಸ್. A force is a vector quantity, therefore we get directions with the help of the Fleming left hand rule. Fleming left hand rule prakara the forefinger indicates the direction of magnetic field, the middle finger indicates the direction of velocity, and thumb indicates the direction of force experienced by that moving charge. Right? So hagadre next heading hakori motion in a magnetic field. Motion in a magnetic field. Motion in a magnetic field. So in the last sessions we discussed about when a charge enters normal to the magnetic field, it experiences what? Magnetic force. It experiences magnetic force. Due to that magnetic force, it moves in a circular path. ಇದನ್ನ ನಾವು ಏನು ಮಾಡಿವಿ ಈ ಕ್ಲಾಸ್ ತಗೊಳ್ಳೆ ಅಥವಾ ಲಾಸ್ಟ್ ಸೆಷನ್ಸ್ ತಗೊಳ್ಳೆ ಡಿಸ್ಕಷನ್ ಮಾಡಿವಿ. Let's consider a uniform magnetic field and it is entering into the plane. ಸೊ ಅಂದ್ರೆ ಇಲ್ಲಿ ಒಂದು ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ಕನ್ಸಿಡರ್ ಮಾಡ್ರಿ. The cross with circle indicates the field is entering into the plane. ಸೊ ಅಂದ್ರೆ ಫೀಲ್ಡ್ ಈ ಡೈರೆಕ್ಷನ್ಸ್ ನಲ್ಲಿ ಒಳಗೆ ಹೋಗ್ತಾ ಇದೆ. ಆ ಕಡೆ ವಾಲ್ ನಾರ್ತ್, ಈ ವಾಲ್ ಸೌತ್, ಈ ಡೈರೆಕ್ಷನ್ಸ್ ನಲ್ಲಿ ಹೋಗ್ತಾ ಇದೆ. ದಿಸ್ ಇಸ್ ದಿ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಹಾಗಾದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ನಾವು ಏನ್ ಮಾಡೀವಿ, ಸೆಟ್ ಮಾಡೀವಿ. ಹಾಗಾಗಿ ಇದ್ರದ್ದು ಸ್ಟ್ರೆಂತ್ ಏನಾಗೋದಿಲ್ಲ, ಚೇಂಜ್ ಆಗೋಂಗಿಲ್ಲ, ಫಿಕ್ಸ್ ಇರ್ತೈತಿ. So this is uniform magnetic field. We consider a positive charge. This is the attached charge. This charge is moving with the velocity v, where v stands for the velocity of the charged particle. Velocity of charged particles. So ಹಾಗಾದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ವರ್ಡ್ ಇದೆ, ಎಲೆಕ್ಟ್ರಿಕ್ ಚಾರ್ಜಿಂಗ್ ಹೋಗ್ತಾ ಇದೆ. The angle between magnetic field and the velocity is, in this case theta is equal to 90 degree. So ಹಾಗಾದ್ರೆ the strength of the magnetic field is constant. The angle between velocity of the charged particle and magnetic field is also constant. ನೆನಪಿರಲಿ, ಇನ್ನು ಎಂಟರ್ ಆಗೋಕೆ ಮುಂಚೆ ಪರ್ಪೆಂಡಿಕ್ಯುಲರ್ ಆಗಿ ಏನಾಗ್ತಾ ಇದೆ,
ಮ್ಯಾಗ್ನೆಟಿಕ್ ಫೀಲ್ಡ್ ಹಿಂಗೆ ಹೋಗ್ತಾ ಇದೆ, ಚಾರ್ಜ್ ಪಾರ್ಟಿಕಲ್ ಹಿಂಗೆ ಎಂಟರ್ ಆಗಕತ್ತೈತಿ. ಸೊ ಇದ್ರ ಮಧ್ಯೆ ಆಂಗಲ್ 90 ಡಿಗ್ರಿ ಐತಿ. ಇಲ್ಲಿ ಪಾಸಿಟಿವ್ ಚಾರ್ಜ್ ಅನ್ನ ತಗೊಂಡಿವ ನೆನಪಿರ್ಲಿ ನಾವು, ರೈಟ್? So what happens when this charge enters into this uniform magnetic field? It starts to experience what? Magnetic force. ಚಾರ್ಜ್ ಇದೆ, ಅದರ ಹತ್ರ ವೆಲಾಸಿಟಿ ಐತಿ, 90 ಡಿಗ್ರಿ ಇದೆ, ನೆಕ್ಸ್ಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಕೂಡ ಇದೆ. ಹಾಗಾಗಿ ಇದು ಏನನ್ನ ಎಕ್ಸ್ಪೀರಿಯನ್ಸ್ ಮಾಡಕ್ ಸ್ಟಾರ್ಟ್ ಮಾಡ್ತೈತಿ? ಮ್ಯಾಗ್ನೆಟಿಕ್ ಫೋರ್ಸ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡಕ್ ಸ್ಟಾರ್ಟ್ ಮಾಡ್ತೈತಿ. When it enters into the magnetic field, it starts to experience a magnetic force. Due to that magnetic force, it changes its direction. Straight ಹಿಂಗ್ ಪರ್ಪೆಂಡಿಕ್ಯುಲರ್ ಆಗಿ ಹಿಂಗ್ ಎಂಟರ್ ಆಗಿದ್ದು ಒಳಗೆ ಬಂದ ತಕ್ಷಣನೇ ಮ್ಯಾಗ್ನೆಟಿಕ್ ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡಕ್ ಚಾಲು ಮಾಡ್ತೈತಿ. ಅಂದ್ರೆ ಆ ಚಾರ್ಜ್ ಮೇಲ್ಗಡೆ ಮ್ಯಾಗ್ನೆಟಿಕ್ ಫೋರ್ಸ್ ಗಳಾಗ ಚಾಲು ಆಗ್ತೈತಿ, ಅಪ್ಲೈ ಆಗ್ತೈತಿ. ಮ್ಯಾಗ್ನೆಟಿಕ್ ಫೋರ್ಸ್ ಅಪ್ಲೈ ಆಗೋದ್ರಿಂದ ಆ ಚಾರ್ಜ್ ಪಾರ್ಟಿಕಲ್ ತನ್ನ ಡೈರೆಕ್ಷನ್ಸ್ ನ ಚೇಂಜ್ ಮಾಡ್ಕೋತೈತಿ. ಹಾಗಾದ್ರೆ ಯಾವ ಕಡೆ ಹೋಗ್ತೈತಿ? We have a Fleming left hand rule to get the direction of that force. Right? Magnetic field inward ಇದೆ. ಸೊ ಹಾಗಾಗಿ 4 ಫಿಂಗರ್ ಅನ್ನ ಇನ್ವರ್ಡ್ ಹಿಡಿತೀನಿ ನಾನು. ಚಾರ್ಜ್ ಪಾರ್ಟಿಕಲ್ ಹೀಗೆ ಎಂಟರ್ ಆಗ್ತಾ ಇದೆ. ಸೊ ದಿಸ್ ಇಸ್ ದಿ ಡೈರೆಕ್ಷನ್ ಆಫ್ ವಾಟ್? ವೆಲಾಸಿಟಿ ಆಫ್ ದಿ ಚಾರ್ಜ್ ಪಾರ್ಟಿಕಲ್. ದ ಥಂಬ್ ಇಂಡಿಕೇಟ್ಸ್ upward directions. That is the direction of force experienced this charge when it enters into the uniform magnetic field. ಸೊ ಹಾಗಾಗಿ ಚಾರ್ಜ್ ಇಲ್ಲಿಂದ ಬಂದು ಮೇಲ್ಗಡೆ ಫೋರ್ಸ್ ನ ಎಕ್ಸ್ಪೀರಿಯನ್ಸ್ ಮಾಡಕ್ ಸ್ಟಾರ್ಟ್ ಮಾಡ್ತೈತಿ, ಹಿಂಗ್ ಹೋಗಕ್ ಸ್ಟಾರ್ಟ್ ಮಾಡ್ತೈತಿ. Now the charge is moving in an upward direction. Magnetic field ಯಾವ ಕಡೆ ಹೋಗ್ತಾ ಇದೆ? ಚಾರ್ಜ್ ಈಗ ಮೇಲ್ಗಡೆ ಹೋಗ್ತಾ ಇದೆ. ಹೆಬ್ಬೆಟ್ಟನ್ನು ಸ್ಟ್ರೆಚ್ ಮಾಡಿದ್ರೆ ಯಾವ ಕಡೆ? ಈ ಕಡೆನಾ? ಸೊ ಹೀಗೆ ನಿಂತ್ರೆ ಲೆಫ್ಟ್ ಸೈಡ್. So it starts to experience magnetic force and move in this direction. Now the charge is moving in a left direction. ಮ್ಯಾಗ್ನೆಟಿಕ್ ಫೀಲ್ಡ್ ಹಿಂಗಿದೆ, ಈಗ ಚಾರ್ಜ್ ಪಾರ್ಟಿಕಲ್ ಈ ಕಡೆ ಹೋಗ್ತಾ ಇದೆ, ರೈಟ್? ಬಟನ್ ಸ್ಟ್ರೆಚ್ ಮಾಡಿದ್ರೆ ಡೌನ್ವರ್ಡ್ಸ್. ಇಲ್ಲಿಂದ ಚಾರ್ಜ್ ಪಾರ್ಟಿಕಲ್ ಡೌನ್ವರ್ಡ್ ಬರಕ್ ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟ್ ಡೌನ್ವರ್ಡ್ ಬರಾಕತ್ತಂದ್ರೆ ಮತ್ತೆ ಯಾವ ಡೈರೆಕ್ಷನ್ ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡ್ತೈತಿ? ಮ್ಯಾಗ್ನೆಟಿಕ್ ಫೀಲ್ಡ್, ದ ಚಾರ್ಜ್ ಈಸ್ ಕಮಿಂಗ್ ಡೌನ್ವರ್ಡ್ಸ್. ದಿಸ್ ಇಸ್ ದಿ ಡೈರೆಕ್ಷನ್ ಆಫ್ ವಾಟ್? ಫೋರ್ಸ್, ರೈಟ್ ಸೈಡ್. ಸೊ ಹಾಗಾಗಿ ಆ ಚಾರ್ಜ್ ಎಂಟರ್ ಆಯ್ತಪ್ಪ ಅಂತ ಹೇಳಿದ್ರೆ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗಡೆ ಸರ್ಕ್ಯುಲರ್ ಮೋಷನ್ ಮಾಡಕ್ ಸ್ಟಾರ್ಟ್ ಮಾಡ್ತೈತಿ. ಯಾವಾಗ? ವೆನ್ ಇಟ್ ಎಂಟರ್ಸ್ ನಾರ್ಮಲ್ ಟು ದಿ ಮ್ಯಾಗ್ನೆಟಿಕ್ ಫೀಲ್ಡ್, ರಿಮೆಂಬರ್. ಸೊ ಹಾಗಾದ್ರೆ ಯಾವ ಮೋಷನ್ ಇದು? ಸರ್ಕ್ಯುಲರ್ ಮೋಷನ್. Remember, when theta is equal to 0 or 180, the charged particle makes straight line uniform motion. So linear uniform motion ranri, straight line ranri, rectilinear motions ranri, right? That is a uniform motions. So uniform motion ಅಂದ್ರೆ ಅದರದ್ದು ವೆಲಾಸಿಟಿ ನ ಏನು ಮಾಡ್ಕೊಳ್ಳೋದಿಲ್ಲ, ಅದು ಚೇಂಜ್ ಮಾಡ್ಕೊಳ್ಳೋದಿಲ್ಲ. ಯಾವಾಗ 0 ಮತ್ತು 180 ಅಂದ್ರೆ ಈಗ 20 ಸ್ಪೀಡ್ ದಾಗ ನಾವು ಥ್ರೋ ಮಾಡಿದ್ವಿ ಅಂದ್ರೆ 0 ಆಂಗಲ್ಸ್ ದಲ್ಲಿ ಅಥವಾ 180 ಆಂಗಲ್ಸ್ ದಲ್ಲಿ ಎಷ್ಟು ಸ್ಪೀಡ್ ನಾಗ ಹೋಗಿರ್ತೈತೆ? ಅದು 20 ಸ್ಪೀಡ್ ನಾಗ ಹೋಗಿರ್ತೈತಿ ನೆನಪಲ್ಲಿ. ಅಲ್ಲಿ ಮ್ಯಾಗ್ನಿಟ್ಯೂಡ್ ಆಗಲಿ ಡೈರೆಕ್ಷನ್ ಆಗಲಿ ಏನೂ ಚೇಂಜ್ ಆಗೋದಿಲ್ಲ ಯಾವಾಗ ಥೀಟಾ ಇಸ್ ಈಕ್ವಲ್ ಟು 0 ಮತ್ತು 180 ಇದ್ದಾಗ. ಬಟ್ ಥೀಟಾ ಇಸ್ ಈಕ್ವಲ್ ಟು 90 ಡಿಗ್ರಿ ಇದ್ದಾಗ ಏನಾಗ್ತಾ ಇದೆ? ಇಲ್ಲಿ ಡೈರೆಕ್ಷನ್ ಚೇಂಜ್ ಆಗ್ತಾ ಇದೆ. ಈಗ ಈ ಪೊಸಿಷನ್ಸ್ ಅನ್ನ ತಗೊಂಡ್ರೆ when the charge particle is at this location, the direction of this velocity of this charge particle at this location is here, and at this location it experiences a force in the upward direction. Howda? This is the direction of what? The magnetic force experience this charge. At this location the direction of the velocity of the charge particle is upward, and here it experiences force in this direction. This is the direction of the magnetic force. At this location velocity, magnetic force is the direction in ಕೆಳಗೆ ಬರಕತ್ತೈತೆ ಹೀಗೆ. This is the direction of magnetic force. At this location the velocity and the magnetic force. Just observe the direction of the magnetic force
the magnetic force is towards the center of the circle. ಸೊ ಹಾಗಾದ್ರೆ ಈ ತರ ಫೋರ್ಸ್ ನಾವು ಫಸ್ಟ್ ಇಯರ್ ಅಲ್ಲಿ ಸೆಂಟ್ರಿಫಿಟಲ್ ಫೋರ್ಸ್ ಅಂತ ನಾವು ಕೂಡ ಹೇಳಿದ್ವಿ, ಹೌದಾ? ಹಾಗಾದ್ರೆ ಇಫ್ ಅ ಪಾರ್ಟಿಕಲ್ ಈಸ್ ಮೂವಿಂಗ್ ಇನ್ ಅ ಸರ್ಕ್ಯುಲರ್ ಪಾತ್, must and should it requires a centrifugal force. ಒಂದು ಪಾರ್ಟಿಕಲ್ ಸರ್ಕ್ಯುಲರ್ ಮೋಷನ್ಸ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಅದು ಕಂಪಲ್ಸರಿ ಆಗಿ ಸೆಂಟ್ರಿಫಿಟಲ್ ಫೋರ್ಸ್ ಅವಶ್ಯಕತೆ ಇದ್ದೇ ಇರ್ತಿದೆ. ನೆನಪಿರಲಿ, ಸೆಂಟ್ರಿಫಿಟಲ್ ಫೋರ್ಸ್ ಸಿಕ್ಕಾಗ ಮಾತ್ರ ಯಾವ್ದ ವಸ್ತು ಸರ್ಕ್ಯುಲರ್ ಮೋಷನ್ಸ್ ಬರಕ್ ಸಾಧ್ಯ ಆಗ್ತದೆ. ಸೆಂಟ್ರಿಫಿಟಲ್ ಫೋರ್ಸ್ ಸಿಗಲಿಲ್ಲ ಅಂದ್ರೆ ನೆನಪಿರಲಿ, ನಾವು ಹಿಂಗ್ ಹೊಂಟವರು ನಾವು ಹೊಳಬೇಕಂದ್ರೆ ನಮಗೂ ಕೂಡ ಸೆಂಟ್ರಿಫಿಟಲ್ ಫೋರ್ಸ್ ಬೇಕು. ನೆನಪಿರಲಿ, ಇಲ್ಲಿಂದ ಹಿಂಗ್ ಹೊಳಬೇಕಂದ್ರೆ ಆ ಸೆಂಟ್ರಿಫಿಟಲ್ ಫೋರ್ಸ್ ಅನ್ನು ನಾವು ಫ್ರಿಕ್ಷನ್ ಮತ್ತೆ ಗ್ರಾವಿಟೇಷನಲ್ ಫೋರ್ಸ್ ಇಂದ ಪಡಿತೀವಿ. ಏನು ವಸ್ತು ಏನಾದ್ರೂ ಸರ್ಕ್ಯುಲರ್ ಮೋಷನ್ಸ್ ದಲ್ಲಿ ಹೋಗ್ಬೇಕಂದ್ರೆ ಅದಕ್ಕೆ ಏನ್ ಬೇಕು? ಸೆಂಟ್ರಿಫಿಟಲ್ ಫೋರ್ಸ್ ಬೇಕು. ನೆನಪಿರಲಿ, ಆ ಸೆಂಟ್ರಿಫಿಟಲ್ ಫೋರ್ಸ್ ಸಿಕ್ತಂದ್ರೆ ಮಾತ್ರ ಅದು ಸರ್ಕ್ಯುಲರ್ ಮೋಷನ್ಸ್ ನ ಮಾಡ್ತೈತಿ. ಸಿಗ್ಲಿಲ್ಲ ಅಂದ್ರೆ ಅದಕ್ಕೆ ಬೇಕಾಗಿದ್ದ ಸೆಂಟ್ರಿಫಿಟಲ್ ಫೋರ್ಸ್ ಅದು ಯಾವ ಡೈರೆಕ್ಷನ್ಸ್ ನಲ್ಲಿ ಹೋಗ್ತಿರ್ತೈತಲ್ಲ ಅದೇ ಡೈರೆಕ್ಷನ್ಸ್ ಗೆ ಹೋಗ್ತೈತಿ. ಸೊ ಹಾಗಾಗಿ ಕರ್ವಿಂಗ್ ಒಳಗಡೆ ವೆಹಿಕಲ್ಸ್ ಸ್ಟ್ರೇಟ್ ಹೋಗಿ ಹಿಂಗ್ ಹೊಳಬೇಕ, ಅದಕ್ಕೆ ಬೇಕಾಗಿದ್ದ ಸೆಂಟ್ರಿಫಿಟಲ್ ಫೋರ್ಸ್ ಸಿಕ್ತು ಈಸಿಲಿ ಹೊಳತೈತೆ. ಅದು ಸಿಗ್ಲಿಲ್ಲ ಅಂದ್ರೆ ಹಂಗೆ ಸ್ಟ್ರೇಟ್ ಓಡಾಡ್ಕೊತ ಹೋಗಿ ಬಿದ್ದಿರ್ತೈತಿ. ನೆನಪಿರಲಿ, ಹಂಗೆ ಇಲ್ಲಿ ಚಾರ್ಜ್ ಪಾರ್ಟಿಕಲ್ ಯಾವ ಮೋಷನ್ ಮಾಡ್ತಾ ಇದೆ? ಸರ್ಕ್ಯುಲರ್ ಮೋಷನ್ಸ್ ಮಾಡ್ತಾ ಇದೆ ಅಂದ್ರೆ ಇದಕ್ಕೆ ಸೆಂಟ್ರಿಫಿಟಲ್ ಫೋರ್ಸ್ ಬೇಕು. ಹಾಗಾದ್ರೆ ಈ ಸಿಚುವೇಶನ್ಸ್ ದಲ್ಲಿ ಆ ಚಾರ್ಜ್ ಪಾರ್ಟಿಕಲ್ ಹಿಂಗ್ ರೌಂಡ್ ಹೊಡಿಬೇಕಂದ್ರೆ ಯಾರು ಹೆಲ್ಪ್ ಮಾಡಕತ್ತಾರ? ಇಲ್ಲಿ ಯಾರು ಹೆಲ್ಪ್ ಮಾಡ್ತಾ ಇದಾರ? ಮ್ಯಾಗ್ನೆಟಿಕ್ ಫೋರ್ಸ್. ಸೊ in these situations the centrifugal force is given by the magnetic force to move in a circular path. ಸೊ ಹಾಗಾದ್ರೆ ಇಲ್ಲಿ ಬೇಕಾದಂತಹ ಸೆಂಟ್ರಿಫಿಟಲ್ ಫೋರ್ಸ್ ಅನ್ನ ಯಾರು ಪ್ರೊವೈಡ್ ಮಾಡ್ತಾ ಇದ್ದಾರೆ? ಸೆಂಟ್ರಿಫಿಟಲ್ ಫೋರ್ಸ್ is given by magnetic force. We have the expression of the centrifugal force, that is mv square upon r, that is equal to the magnetic force is qvb sin theta. Here the value of theta is equal to 90 degree, therefore sin 90 value is 1. ಸೊ ಹಾಗಾಗಿ ಇದೇನಾಗ್ತೈತಿ ಈಗ mv square divided by r is equal to qvb. ವೆಲಾಸಿಟಿ ಸ್ಕ್ವೇರ್ ಏನಾಯ್ತು? ಕ್ಯಾನ್ಸಲ್ ಆಯ್ತು. ಸೊ ಹಾಗಾಗಿ ಫ್ರಮ್ ದಿಸ್ ವಿ ಕ್ಯಾನ್ ರೈಟ್ r is equal to mv divided by qb. It is meter. So this is the expression of radius of that charged particle inside the uniform magnetic field. ಹಾಗಾದ್ರೆ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗಡೆ ಏನ್ ಚಾರ್ಜ್ ಎಂಟರ್ ಆಯ್ತು ಅಂದ್ರೆ ಸರ್ಕ್ಯುಲರ್ ಮೋಷನ್ ಏನ್ ಮಾಡ್ತಿತ್ತಲ್ಲ, ಹಾಗಾದ್ರೆ ಅದು ಎಷ್ಟು ರೇಡಿಯಸ್ ಒಳಗಡೆ ಮೂವ್ ಆಗ್ತೈತಿ? r is equal to mv divided by qb. So here m stands for mass of the charged particle and q stands for charge of the particle. B is a magnetic field and V stands for what? Velocity. In this case, the magnetic field is a constant. V is constant. Suppose if we consider a proton, positive charge alla, proton ತಗೊಂಡಿ ಬಂದ್ರೆ proton ದ ಚಾರ್ಜ್ ಕೂಡ ಫಿಕ್ಸ್, that is 1.6 into 10 to the power minus 19 ಕೂಲಂಬ್. ಅದರ ಮಾಸ್ ಕೂಡ ಫಿಕ್ಸ್ ಅಲ್ಲ, ಎಷ್ಟು? 1.673 into 10 to the power minus 27 kg. That is the mass of proton. ನೆನಪಿರಲಿ, ಅಂದ್ರೆ ಪ್ರೋಟಾನ್ ಅಂತ ಚಾರ್ಜು ಫಿಕ್ಸ್ ಐತಿ, ಪ್ರೋಟಾನ್ ಅಂತ ಮಾಸ್ ಕೂಡ ಏನೈತಿ? ಕಾನ್ಸ್ಟೆಂಟ್ ಐತಿ, ಚೇಂಜ್ ಆಗೋಂಗಿಲ್ಲ. ಹೌದಿಲ್ಲ? ನಿಮ್ ತರ ಇಲ್ಲಿ ಪ್ರೋಟಾನ್ ಓಡಾಡಿ ಮಾಸ್ ಫಿಕ್ಸ್, ಚಾರ್ಜ್ ಫಿಕ್ಸ್ ಅಂದ್ರೆ q m b. ಇಲ್ಲಿ ಏನಿದಾವೆ ಈ ಸಿಚುವೇಶನ್ಸ್ ನಲ್ಲಿ? ಕಾನ್ಸ್ಟೆಂಟ್ ಇದಾವೆ, ಏನು ಚೇಂಜ್ ಆಗ್ತಾ ಇಲ್ಲ. ನೆನಪಿರಲಿ, ವೆಲಾಸಿಟಿ ಈಗ ಸ್ಟಾರ್ಟಿಂಗ್ ನಾನು ಒಂದು ವೆಲಾಸಿಟಿ ಕೊಟ್ಟನಂದ್ರೆ ಅದು ವೆಲಾಸಿಟಿ ಕೂಡ ಏನಾಯ್ತು? ಫಿಕ್ಸ್ ಆಗ್ತೈತಿ. ಸೊ ಹಾಗಾದ್ರೆ when the m q b are constant, the radius of this moving charge is directly proportional to its initial velocity. ಸೊ ಹಾಗಾದ್ರೆ ಈ ಈಕ್ವೇಶನ್ ಪ್ರಕಾರ r is proportional to v ಅನ್ಬೋದಲ್ಲ? ವೆಲಾಸಿಟಿ ಕಡಿಮೆ ಇತ್ತಂದ್ರೆ ರೇಡಿಯಸ್ ಸಣ್ಣ ಸರ್ಕಲ್ ನ ತಿರುಗ್ತೈತಿ, ವೆಲಾಸಿಟಿ ಜಾಸ್ತಿ ಇತ್ತಂದ್ರೆ ದೊಡ್ಡ ಸರ್ಕಲ್ ಒಳಗಡೆ ತಿರುಗ್ತೈತಿ. ನೆನಪಿರಲಿ. ಸೊ
ಸೊ ಹಾಗಾಗಿ ದ ರೇಡಿಯಸ್ ಆಫ್ ದಿ ಸರ್ಕಲ್ ಈಸ್ ಡಿಪೆಂಡ್ಸ್ ಆನ್ ದಿ ಇನಿಷಿಯಲ್ ವೆಲಾಸಿಟಿ ಆಫ್ ದಿ ಚಾರ್ಜ್. ಈ ಚಾರ್ಜ್ ಪಾರ್ಟಿಕಲ್ಸ್ ದ ಇನಿಷಿಯಲ್ ವೆಲಾಸಿಟಿ ಮೇಲ್ಗಡೆ ಅದರ ರೇಡಿಯಸ್ ಡಿಪೆಂಡ್ ಇರ್ತೈತಿ. ಓಕೆ, one next, with the help of these equations we can calculate the expression of velocity, that is q b r divided by m. So this gives the expression of linear velocity. ಹಾಗಾದ್ರೆ ಆ ಚಾರ್ಜ್ ಪಾರ್ಟಿಕಲ್ ಒಳಗಡೆ ಎಂಟರ್ ಆಯ್ತಂದ್ರೆ ಅವಾಗ ಅದರದ್ದು ವೆಲಾಸಿಟಿ ಎಷ್ಟು ಇರ್ತೈತಿ ಅನ್ನೋದನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಕ್ಯೂ ಬಿ ಆರ್ ಡಿವೈಡೆಡ್ ಬೈ ಎಂ ಫಾರ್ಮುಲಾನ ಯೂಸ್ ಮಾಡ್ತೀವಿ. ದಿಸ್ ಇಸ್ ಮೀಟರ್ ಪರ್ ಸೆಕೆಂಡ್. So we have the relation between linear velocity and angular velocity. V is equal to r omega ಅಂತ ಹೇಳ್ತೀವಿ ನಾವು ಇದನ್ನ ಸಿಸ್ಟಮ್ ಆಫ್ ಪಾರ್ಟಿಕಲ್ ಅಂಡ್ ರೊಟೇಷನಲ್ ಮೋಷನ್ ಫಸ್ಟ್ ಇಯರ್ ಒಳಗಡೆ ಆ ಚಾಪ್ಟರ್ ಒಳಗಡೆ ಈ ರಿಲೇಷನ್ಸ್ ಅನ್ನು ಮಾಡ್ತೀವಿ. V is equal to r omega. ಸೊ ಹಾಗಾದ್ರೆ ಒಮೆಗಾ ಸ್ಟ್ಯಾಂಡ್ಸ್ ಫಾರ್ ವಾಟ್? ಆಂಗುಲರ್ ವೆಲಾಸಿಟಿ ಅಂತ ನಾವು ಕರಿತೀವಿ. ಒಮೆಗಾ ಅಂದ್ರೆ ಆಂಗುಲರ್ ವೆಲಾಸಿಟಿ ಅಂತ ಕರಿತೀವಿ, ಆಂಗುಲರ್ ಫ್ರೀಕ್ವೆನ್ಸಿ ಕೂಡ ಅಂತ ಕರಿತೀವಿ. ನೆನಪಿರಲಿ, ಆಂಗುಲರ್ ವೆಲಾಸಿಟಿ ಅಂದ್ರೆ ಒಮೆಗಾ ಇಸ್ ಈಕ್ವಲ್ ಟು 2π ಅಪಾನ್ ಟಿ ಅಂತ ಬರೀತೀವಿ. ಆಂಗುಲರ್ ಫ್ರೀಕ್ವೆನ್ಸಿ ಅಂದ್ರೆ ಆಂಗುಲರ್ ಫ್ರೀಕ್ವೆನ್ಸಿ ದಟ್ ಈಸ್ ಒಮೆಗಾ ಇಸ್ ಈಕ್ವಲ್ ಟು 2π fr ನ್ಯೂ ಅಂತ ನಾವು ಹೇಳಿ ಬರೀತೀವಿ. ರೈಟ್? ಸೊ ಹಾಗಾದ್ರೆ ಈಗ ಒಮೆಗಾ ಇಸ್ ಈಕ್ವಲ್ ಟು V divided by R. Substitute the value of R in this expression. ಈ ಎಕ್ಸ್ಪ್ರೆಷನ್ಸ್ ಅಲ್ಲಿ V ಅಥವಾ R ದ ಎಕ್ಸ್ಪ್ರೆಷನ್ಸ್ ಅನ್ನು ನಾವು ಹಾಕಿದ್ರೆ V ಅಷ್ಟೇ ಹೇಳ್ತೀನಿ ನಾನು, R ದ ಎಕ್ಸ್ಪ್ರೆಷನ್ಸ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. mv divided by qv. ಸೊ ಹಾಗಾದ್ರೆ ಇಲ್ಲಿ ಏನಾಯ್ತು? V ಕ್ಯಾನ್ಸಲ್ ಆಯ್ತು, ಇದು ಮೇಲ್ಗಡೆ ಹೋಯ್ತಂದ್ರೆ qb divided by m radian per second. That is the unit of what? Angular velocity or angular frequency omega. So just observe this expression of omega. It depends on qmb. qmb. So ಹಾಗಾದ್ರೆ ಇದು ಒಳಗಡೆ ಈಗ qmb ಏನಿದಾವ? ಕಾನ್ಸ್ಟೆಂಟ್ ಇದಾವಪ್ಪ ಅಂತ ಹೇಳಿದ್ರೆ ಇದರ ಆಂಗುಲರ್ ವೆಲಾಸಿಟಿ ಕೂಡ ಏನಾಯ್ತು? ಕಾನ್ಸ್ಟೆಂಟ್ ಆಯಿತು. ಆಂಗುಲರ್ ವೆಲಾಸಿಟಿ ಅಂತ ಹೇಳಿದ್ರೆ ಈಗ ನಿಮ್ಮ ಕೈ ಒಳಗಡೆ ಇರೋ ವಾಚ್ ಒಳಗಡೆ ಇರೋ ಸೆಕೆಂಡ್ ಮುಳ್ಳು 1 ಸೆಕೆಂಡಿಗೆ ಎಷ್ಟು ಆಂಗಲ್ ಮಾಡ್ತಿತ್ತಲ್ಲ, ನೆಕ್ಸ್ಟ್ ಸೆಕೆಂಡಿಗೂ ಕೂಡ ಅಷ್ಟೇ ಆಂಗಲ್ ಫಾರ್ಮೇಷನ್ ಮಾಡ್ತೀವಿ. ಇಲ್ಲಿಂದ ಟಿಕ್ ಅಂತ ಒಂದು ಸರಿತ್ ಬಂದ್ರೆ ಒಂದು ಆಂಗಲ್ ಫಾರ್ಮೇಷನ್ ಮಾಡ್ತಿತ್ತು. ನೆಕ್ಸ್ಟ್ ಅಲ್ಲಿಂದ ಮತ್ತೊಂದು ಸರಿತಂದ್ರೆ ಆಂಗಲ್ ಫಾರ್ಮೇಷನ್ ಮಾಡ್ತೈತಿ. ಅವ್ರ ಆಂಗಲ್ ಅಬ್ಸರ್ವ್ ಮಾಡಿರೋ ಆಂಗಲ್ ಏನಿರ್ತೈತಿ? ಸೇಮ್ ಇರ್ತೈತಿ. ಒಂದ್ ಸೆಕೆಂಡಿಗೆ 10 ಡಿಗ್ರಿ ಮಾಡ್ತಂದ್ರೆ ನೆಕ್ಸ್ಟ್ ಸೆಕೆಂಡಿಗೂ 10 ಡಿಗ್ರಿ ಅಂದ್ರೆ ಆಂಗಲ್ ಸೇಮ್ ಬಂತಪ್ಪ ಅಂತ ಹೇಳಿದ್ರೆ ಅದರ ಮೋಷನ್ ನಾವು ಏನಂತ ಹೇಳ್ತೀವಿ? ದಟ್ ಈಸ್ ಮೋಷನ್ಸ್ ವಿತ್ ಫಿಕ್ಸ್ ಆಂಗುಲರ್ ವೆಲಾಸಿಟಿ. ಸೊ ಹಾಗಾಗಿ ದ ಆಂಗುಲರ್ ಫ್ರೀಕ್ವೆನ್ಸಿ ಆರ್ ಆಂಗುಲರ್ ವೆಲಾಸಿಟಿ ಆಫ್ ದಿ ಚಾರ್ಜ್ ಪಾರ್ಟಿಕಲ್ remains constant. It is not depends on the radius and the initial velocity of that charge particle. ಹಾಗಾದ್ರೆ ಈ ಎಕ್ಸ್ಪ್ರೆಷನ್ ಇದರೊಳಗಡೆ ವೆಲಾಸಿಟಿ ಇಲ್ಲ, ರೇಡಿಯಸ್ ಇಲ್ಲ. ಹಾಗಾಗಿ ಈ ಆಂಗುಲರ್ ಫ್ರೀಕ್ವೆನ್ಸಿ ಆರ್ ಆಂಗುಲರ್ ವೆಲಾಸಿಟಿ ಅದು ಎಷ್ಟು ಸ್ಪೀಡ್ ನಾಗರ ಒಳಗೆ ಬರಲಿ, ಎಷ್ಟು ದೊಡ್ಡ ರೇಡಿಯಸ್ ನಾಗರ ತಿರಲಿ, ಸಣ್ಣ ರೇಡಿಯಸ್ ನಾಗರ ತಿರಲಿ, ಅದರದ್ದು ಆಂಗುಲರ್ ವೆಲಾಸಿಟಿ ಮಾತ್ರ ಡಿಪೆಂಡ್ ಇರೋದು ಕ್ಯೂ ಎಂ ಮತ್ತೆ ಬಿ ಇದರಲ್ಲಿ ನೆನಪಿರಲಿ. ಹಾಗಾದ್ರೆ ಈಗ ಒಮೆಗಾ ಇದ್ದಲ್ಲೇ ನಾವೇನಾದ್ರೂ 2π ಡಿವೈಡೆಡ್ ಬೈ ಟಿ ಹಾಕಿದ್ರೆ is equal to qb divided by m. t ಆ ಕಡೆ ಶಿಫ್ಟ್ ಮಾಡಿದ್ರೆ t is equal to 2π m divided by this is the expression of time period. ಹಾಗಾದ್ರೆ ಚಾರ್ಜ್ ಪಾರ್ಟಿಕಲ್ ಒಳಗೆ ಎಂಟರ್ ಆಗಿ ಒಂದು ರೌಂಡ್ ಹೊಡಿಬೇಕಂದ್ರೆ ಎಷ್ಟು ಟೈಮ್ ತಗೋತಿತ್ತು?
2 pi m divided by qb. Here 2 is a number and pi is also a constant, mathematical constant, 3.142. Again the time period is depends on what? qbm. qbm. So if proton ತಗೊಂಡ್ರೆ q ಕಾನ್ಸ್ಟಂಟ್ m ಕಾನ್ಸ್ಟಂಟ್. ಟೈಮ್ ಪೀರಿಯಡ್ ಅನ್ನು ನಾವು ಜಾಸ್ತಿ ಮತ್ತು ಕಡಿಮೆ ಮಾಡಬೇಕಂದ್ರೆ we can change the strength of the magnetic field. b ವ್ಯಾಲ್ಯೂ ನ ಚೇಂಜ್ ಮಾಡೋದ್ರಿಂದ ನಾವು ಏನು ಮಾಡಬಹುದು? ಟೈಮ್ ಪೀರಿಯಡ್ ಅನ್ನು ಚೇಂಜ್ ಮಾಡಬಹುದು. ನೆನಪಿರಲಿ, ಪ್ರತಿಯೊಂದು ಡೆರಿವೇಷನ್ಸ್ ಅಲ್ಲಿ ಬರ್ತಕ್ಕಂತ ಎಕ್ಸ್ಪ್ರೆಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕಾ? ನೀಟ್ ಎನ್ ಡಿ ಜೆ ಡಬಲ್ ಹೋಗ್ಬೇಕಂದ್ರೆ ಯಾವ್ದಾವ್ದ್ರ ಮೇಲೆ ಡಿಪೆಂಡ್ ಐತಿ, ಹೆಂಗ್ ಡಿಪೆಂಡ್ ಐತಿ? ಡೈರೆಕ್ಟ್ಲಿ ಯಾವ್ದಾವ್ದಕ್ಕೆ ಡಿಪೆಂಡ್ ಇದೆ, ಇನ್ವರ್ಸ್ಲಿ ಯಾವ್ದಾವ್ದಕ್ಕೆ ಡಿಪೆಂಡ್ ಇದೆ. ಇನ್ಕ್ರೀಸ್ ಮಾಡ್ಬೇಕಂದ್ರೆ ಏನ್ ಮಾಡಬೇಕು, ಡಿಕ್ರೀಸ್ ಮಾಡ್ಬೇಕಂದ್ರೆ ಏನ್ ಮಾಡಬೇಕು? ಇವ್ರ ಬಗ್ಗೆ ಒಂದು ಇಕ್ವೇಶನ್ ಅಂತಂದ್ರೆ ಅಷ್ಟೆಲ್ಲ ವಿಚಾರ ಮಾಡೋದನ್ನ ರೂಢಿ ಮಾಡ್ಕೊರಿ. ಒಂದು ಎಕ್ಸ್ಪ್ರೆಷನ್ ಎದುರದ ಮೇಲೆ ಡಿಪೆಂಡ್ ಇದೆ, ಹೆಂಗ್ ಡಿಪೆಂಡ್ ಇದೆ? ಡೈರೆಕ್ಟ್ಲಿ ಯಾವ್ದಾವ್ದಿದೆ, ಇನ್ವರ್ಸ್ಲಿ ಯಾವ್ದಾವ್ದಿದೆ, ರೈಟ್? So here, if I want to change the time period of the charged particles, we should change the strength of the magnetic field. But in this case, the magnetic field is a constant. Therefore, the time period is also constant. ಅದು ಸಣ್ಣ ರೇಡಿಯಸ್ ಇರಲಿ, ದೊಡ್ಡ ರೇಡಿಯಸ್ ಇರಲಿ, ಟೈಮ್ ಪೀರಿಯಡ್ ಒಂದು ರೌಂಡಿಗೆ 1 ಸೆಕೆಂಡ್ ತಗೊಳತ್ತಂದ್ರೆ ನೆಕ್ಸ್ಟ್ ರೌಂಡಿಗೂ 1 ಸೆಕೆಂಡ್ ಆಗ್ತೈತಿ ನೆನಪಲ್ಲಿ. ನೆಕ್ಸ್ಟ್, with the help of these expressions, we can write the expression of frequency. F is equal to 1 by T, that is implies F equal to QB divided by 2 pi M. The unit of frequency is hertz. Then idu angular frequency, its unit is radian per second, and this is the frequency and its unit is hertz. ನಿಮ್ಮ ನ್ಯೂಮೆರಿಕಲ್ ಪ್ರಾಬ್ಲಮ್ ಕೊಟ್ಟರೆ ಅದರ ಮುಂದ್ಗಡೆ ರೇಡಿಯನ್ ಪರ್ ಸೆಕೆಂಡ್ ಇತ್ತಂದ್ರೆ ಅದು ಒಮೆಗಾ ವ್ಯಾಲ್ಯೂ, ಹರ್ಟ್ಸ್ ಇತ್ತಂದ್ರೆ ಫ್ರೀಕ್ವೆನ್ಸಿ ವ್ಯಾಲ್ಯೂ ನೆನಪಲ್ಲಿ. ಸೊ ದಿಸ್ ಇಸ್ ದ ಫ್ರೀಕ್ವೆನ್ಸಿ ಆಫ್ ವಾಟ್? ದಟ್ ಚಾರ್ಜ್ ಇನ್ಸೈಡ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಅಂದ್ರೆ ಫ್ರೀಕ್ವೆನ್ಸಿ ಇಸ್ ನಥಿಂಗ್ ಬಟ್ ನಂಬರ್ ಆಫ್ ಸರ್ಕಲ್ಸ್ ಪರ್ ಸೆಕೆಂಡ್. ಒಂದು ಸೆಕೆಂಡಿಗೆ ಎಷ್ಟು ರೌಂಡ್ ಹೊಡಿತೈತಿ ಅನ್ನೋದನ್ನ ನಾವು ಈ ಈಕ್ವೇಶನ್ಸ್ ನಿಂದ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಹಾಗಾದ್ರೆ ಒಂದು ಚಾರ್ಜ್ ಪಾರ್ಟಿಕಲ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಪರ್ಪೆಂಡಿಕ್ಯುಲರ್ ಆಗಿ ಎಂಟರ್ ಆಯ್ತು ಅಂದ್ರೆ ಯಾವ ಮೋಷನ್ ಅನ್ನ ಮಾಡ್ತಿದ್ದೀವಿ? ಸರ್ಕ್ಯುಲರ್ ಮೋಷನ್ಸ್. MCQs ದಲ್ಲಿ ಬಂದಿದ್ದ ಕ್ವೆಶ್ಚನ್ಸ್. ಥೀಟಾ ಈಕ್ವಲ್ ಟು 0 1 ಇಟ್ಟಿದ್ರೆ ಸ್ಟ್ರೈಟ್ ಲೈನ್ ಯೂನಿಫಾರ್ಮ್ ಮೋಷನ್ಸ್, ಸ್ಟ್ರೈಟ್ ಲೈನ್ ಯೂನಿಫಾರ್ಮ್ ಮೋಷನ್ಸ್, ನಾಟ್ ಆಕ್ಸಿಲರೇಟೆಡ್ ಮೋಷನ್ಸ್. ರಿಮೆಂಬರ್, ಥೀಟಾ ಈಕ್ವಲ್ ಟು 0 ಮತ್ತು 1 ಇತ್ತಂದ್ರೆ ವೆಲಾಸಿಟಿ ಫಿಕ್ಸ್ ಇರ್ತೈತಿ, ಚೇಂಜ್ ಆಗೋಂಗಿಲ್ಲ. ವೆಲಾಸಿಟಿ ಫಿಕ್ಸ್ ಇತ್ತಂದ್ರೆ ಅದು ಯೂನಿಫಾರ್ಮ್. ವೆಲಾಸಿಟಿದಲ್ಲಿ ವೇರಿಯೇಷನ್ ಆಗಕತ್ತಿತ್ತಂದ್ರೆ ಎಕ್ಸಲರೇಟೆಡ್, ನಾನ್ ಯೂನಿಫಾರ್ಮ್ ನೆನಪಲ್ಲಿ. ಸೊ ಹಾಗಾದ್ರೆ ಇಲ್ಲಿ 0 ಮತ್ತು 180 ಇತ್ತಂದ್ರೆ ಯೂನಿಫಾರ್ಮ್ ಮೋಷನ್ಸ್, ಥೀಟಾ ಇಸ್ ಈಕ್ವಲ್ ಟು 90 ಡಿಗ್ರಿ ಇತ್ತಂದ್ರೆ ಸರ್ಕ್ಯುಲರ್ ಮೋಷನ್. ಸೊ ಆ ಸರ್ಕ್ಯುಲರ್ ಮೋಷನ್ಸ್ ಒಳಗಡೆ ರೇಡಿಯಸ್, ಅದರ ಲೀನಿಯರ್ ವೆಲಾಸಿಟಿ, angular velocity, time period and frequency. These are the expressions. With the help of these expressions, we can calculate its omega, time period, frequency, radius and linear velocity. Velocity expressions na ನೀವು ಅಬ್ಸರ್ವ್ ಮಾಡಿದ್ರೆ, ಈಗ ಒಂದು ವೆಲಾಸಿಟಿ ದಿಂದ ನಾವು ಚಾರ್ಜ್ ಪಾರ್ಟಿಕಲ್ಸ್ ನ ಒಳಗೆ ಕಳಿಸ್ತೀವಿ ನಾವು. ಫಾರ್ ಎಕ್ಸಾಂಪಲ್ 10 ಮೀಟರ್ ಪರ್ ಸೆಕೆಂಡ್ ವೆಲಾಸಿಟಿನ ನಾವು 10 ಮೀಟರ್ ಪರ್ ಸೆಕೆಂಡ್ ವೆಲಾಸಿಟಿದಿಂದ ನಾವು ಒಳಗೆ ಕಳಿಸಿದೀವಿ ಅಂತ ಹೇಳಿದ್ರೆ ಅದರದ್ದು ರೇಡಿಯಸ್ ಏನಾಗ್ತೈತೆ? ಯಾಕಂದ್ರೆ ಮಾಸ್, ಚಾರ್ಜ್, ಮ್ಯಾಗ್ನೆಟಿಕ್ ಫೀಲ್ಡ್ ಕಾನ್ಸ್ಟೆಂಟ್ ಐತಿ. ಇದ್ರ ವ್ಯಾಲ್ಯೂ 10 ಹಾಕಿದೀವಿ ಅಂತ ಹೇಳಿದ್ರೆ ಈ ಕಾನ್ಸ್ಟೆಂಟ್ ಇಂಟು ದಟ್ ಒಂದು ವ್ಯಾಲ್ಯೂ ಬರ್ತೈತೆ ನಮಗೆ, ಹೌದಾ? ರೈಟ್. ಸೊ ಹಾಗಾದ್ರೆ ರೇಡಿಯಸ್ ಫಿಕ್ಸ್ ಆಯ್ತಂದ್ರೆ ರೇಡಿಯಸ್ ಇಂದ ಮತ್ತೆ ನಾವು ಇಲ್ಲಿ ಹಾಕಿದ್ರೆ ಅಗೇನ್ ವಿ ಗೆಟ್ ದ ಸೇಮ್ ವ್ಯಾಲ್ಯೂ ವೆಲಾಸಿಟಿ. ವಾಟ್ ಇಟ್ ಮೀನ್ಸ್, the magnetic field changes the direction of that moving charge. It won't change the magnitude of that velocity. ಅಂದ್ರೆ ಇದು 10 ಸ್ಪೀಡ್ ನಾಗ ಬಂತಂದ್ರೆ ಅದರದ ಸ್ಪೀಡ್ 10 ಇರ್ತೈತಿ ನೆನಪಲ್ಲಿ, ಬಟ್ ಅದರದ ಡೈರೆಕ್ಷನ್ಸ್ ಅಷ್ಟೇ ಏನ್ ಮಾಡ್ತೈತಿ? ಚೇಂಜ್ ಮಾಡ್ತೈತಿ. 10 ಇದನ್ನ 15 20 ಮಾಡೋಂಗಿಲ್ಲ ನಂಬರ್ ಅನ್ನ. ಮ್ಯಾಗ್ನಿಟ್ಯೂಡ್ ಅಷ್ಟೇ ಇರ್ತೈತಿ, ಡೈರೆಕ್ಷನ್ ಅಷ್ಟೇ ಏನಾಗಿರ್ತೈತಿ? ಚೇಂಜ್ ಆಗ್ತಿರ್ತೈತಿ. ಇಲ್ಲಿದ್ದಾಗ ಇದರದ್ದು ಮ್ಯಾಗ್ನಿಟ್ಯೂಡ್ 10, ಇಲ್ಲಿದ್ದಾಗ ಇದರ ಮ್ಯಾಗ್ನಿಟ್ಯೂಡ್ 10, ಇಲ್ಲಿದ್ದಾಗ
ಹಾಗಾದ್ರೆ ಅಷ್ಟು ಕೇಸ್ದಲ್ಲಿ ಮ್ಯಾಗ್ನಿಟ್ಯೂಡ್ ಏನಿದೆ ಸೇಮ್ ಇದೆ, ಬಟ್ ಡೈರೆಕ್ಷನ್ ಚೇಂಜ್ ಆಗ್ತಾ ಇದೆ. ಇದರಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಮೂವಿಂಗ್ ಚಾರ್ಜ್ ಇದ್ದು ಡೈರೆಕ್ಷನ್ ಅಷ್ಟೇ ಏನ್ ಮಾಡ್ತಿತ್ತದ ಚೇಂಜ್ ಮಾಡ್ತೈತಿ, ಅದನ್ನ ಎಕ್ಸಲರೇಟ್ ಮಾಡೋ ಕೆಲಸನ ಮಾಡೋದಿಲ್ಲ. ಅದನ್ನ ವೆಲಾಸಿಟಿ ಏನೋ ಅದ್ರ ಮ್ಯಾಗ್ನಿಟ್ಯೂಡ್ ನ ಇನ್ಕ್ರೀಸ್ ಡಿಕ್ರೀಸ್ ಮಾಡೋ ಕೆಲಸ ಮಾಡೋಗಿಲ್ಲ. ಎಷ್ಟು ಬಂದಿರ್ತೈತಲ್ಲ ಅಷ್ಟರೊಳಗಡೆ ಅದನ್ನ ಏನ್ ಮಾಡಿಸ್ತಿರ್ತೈತೆ ಅಲ್ಲೇ ಹೊಳ್ಳಾಡ್ತೈತೆ. ದಿಸ್ ಇಸ್ ದಿ ಒನ್ ಪ್ರಿನ್ಸಿಪಲ್ ಆಫ್ ಸೈಕ್ಲೋಟ್ರಾನ್ ಡಿವೈಸ್. ಸೈಕ್ಲೋಟ್ರಾನ್ ಒಂದು ಇನ್ಸ್ಟ್ರೂಮೆಂಟ್ ಇದೆ, ಆ ಇನ್ಸ್ಟ್ರೂಮೆಂಟ್ಸ್ ಒಂದು ಪ್ರಿನ್ಸಿಪಲ್ ಕೂಡ ಇದೆ ನೆನಪಲ್ಲಿ. ನೆಕ್ಸ್ಟ್ theta is equal to 90 degree. If a charge enters other than 0, 180 and 90 degree. ಎಷ್ಟು ಆಂಗಲ್ ದಲ್ಲಿ ಹೋದ್ರೆ 0 ಬಿಟ್ಟು 180 ಬಿಟ್ಟು 90 ಡಿಗ್ರಿ ಬಿಟ್ಟು ಈ ಮೂರು ಆಂಗಲ್ ನ ಬಿಟ್ಟು ಬೇರೆ ಯಾವುದೇ ಆಂಗಲ್ ನಲ್ಲಿ ಎಂಟರ್ ಆಯ್ತಂದ್ರೆ ನೆನಪಲ್ಲಿ. This gives the uniform magnetic field. Now pole. South. Now ಮತ್ತೆ South pole ಏನು ಸೆಟ್ ಮಾಡಿರೋ ಈಗ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ಸೆಟ್ ಮಾಡಿ. Magnetic field. A charged particle is moving with a velocity v. It makes some angle. This is the velocity of the charged particle, and this velocity vector makes some angle theta with respect to the magnetic field. ಸೊ ಹಾಗಾದ್ರೆ ಈ ಕೇಸ್ ನೋಡಿದ್ರೆ ದ ಥೀಟಾ ಈಸ್ ಬಿಟ್ವೀನ್ 0 to 90 ಡಿಗ್ರಿ. ಎಷ್ಟಿದೆ 0 to 90 ಡಿಗ್ರಿ ಅಂತ ಹೇಳ್ತೀವಿ ನಾವು. When a charged particle enters into the magnetic field and making an angle theta, the theta is angle between velocity vector and magnetic field. ಝೀರೋ ಮತ್ತು 90 ಬಿಟ್ವೀನ್ 0 ಡಿಗ್ರಿ ಆ್ಯಂಡ್ 90 ಡಿಗ್ರಿ ಒಳಗಡೆ ಏನಾದರೂ ಎಂಟರ್ ಆಯ್ತಪ್ಪ ಅಂತ ಹೇಳಿದ್ರೆ ಮ್ಯಾಗ್ನೆಟಿಕ್ ಫೋರ್ಸ್ ದ ಎಕ್ಸ್ಪ್ರೆಷನ್ ಪ್ರಕಾರ ಅದರ ಹತ್ರ ವೆಲಾಸಿಟಿ ಅಂತ ನೆಕ್ಸ್ಟ್ ಆಂಗಲ್ ಕೂಡ ಇದೆ. 0 ಇಲ್ಲ, 180 ಇಲ್ಲ, 90 ಡಿಗ್ರಿ ಇಲ್ಲ. ಅವನಷ್ಟು ಬಿಟ್ಟು ಬೇರೆ ಯಾವುದೇ ಆಂಗಲ್ ಇತ್ತಂದ್ರೆ ಮ್ಯಾಗ್ನೆಟಿಕ್ ಫೋರ್ಸ್ ಅದ್ರ ಮೇಲೆ ಬೀಳ್ತೈತೆ ಬಿಡೋದು ಅಪ್ಲೈ ಆಗ್ತಿತ್ತೋ ಇಲ್ಲ ಈ ಕಡೆ ಯಾಕಿದ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವಾಗ ಅಪ್ಲೈ ಆಗೋಗಿಲ್ಲ, 0 ಇದ್ದಾಗ ಅಪ್ಲೈ ಆಗೋಗಿಲ್ಲ, ನೆಕ್ಸ್ಟ್ 180 ಇದ್ದಾಗ ಅಪ್ಲೈ ಆಗೋಗಿಲ್ಲ. ಅವನು ಎರಡೂ ಬಿಟ್ಟು ಅಥವಾ ಚಾರ್ಜ್ ಪಾರ್ಟಿಕಲ್ ರೆಸ್ಟ್ ದಲ್ಲಿದ್ದಾಗ ಅಪ್ಲೈ ಆಗೋಗಿಲ್ಲ. ಈ ಮೂರು ಕಂಡೀಷನ್ಸ್ ಅನ್ನ ಬಿಟ್ಟು ಚಾರ್ಜ್ ಪಾರ್ಟಿಕಲ್ಸ್ ವೆಲಾಸಿಟಿ ಬಂತಪ್ಪ ಅಂದ್ರೆ ಮ್ಯಾಗ್ನೆಟಿಕ್ ಫೋರ್ಸ್ ಅದ್ರ ಮೇಲೆ ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ. So here the charged particle experience a magnetic force. Due to that magnetic force, it move in a helical path. So this is helical motion ಅಂತ ಕರಿತೀವಿ ನಾವು ಇದಕ್ಕೆ. helical motion is shape ಗೆ ನಾವು
ಹೆಲಿಕ್ಸ್ ಅಂತ ಹೇಳ್ತೀವಿ. ಹೆಲಿಕ್ಸ್. ಸೊ 0 ಡಿಗ್ರಿ ಮತ್ತೆ 180 ಇದ್ರೆ ಯಾವ ಮೋಷನ್? ಸ್ಟ್ರೇಟ್ ಲೈನ್ ಯೂನಿಫಾರ್ಮ್ ಮೋಷನ್ಸ್. 90 ಡಿಗ್ರಿ ಇತ್ತಂದ್ರೆ ಸರ್ಕ್ಯುಲರ್ ಮೋಷನ್ಸ್. ನೆಕ್ಸ್ಟ್ ಅದರ್ ದ್ಯಾನ್ 0 180 90 ಡಿಗ್ರಿ ಇತ್ತಂದ್ರೆ ಹೆಲಿಕಲ್ ಮೋಷನ್. ಹೆಲಿಕಲ್ ಮೋಷನ್ 0 ಟು ಬಿಟ್ವೀನ್ 0 ಟು 90 ಡಿಗ್ರಿ ಅಂದ್ರೂ ಕೂಡ ಹೆಲಿಕಲ್ ಮೋಷನ್ ನೆನಪಲ್ಲಿ. ಸೊ ಇದನ್ನು ನಾವು ಹೆಲಿಕ್ಸ್ ಅಂತ ನಾವು ಹೇಳಿ ಕರಿತೀವಿ. ಸ್ಕ್ರೂ ಇರ್ತೈತಲ್ಲ, ಸ್ಕ್ರೂ ನೋಡಿರಲ್ಲ ಹೆಂಗ್ ತಿರುಗಿಸ್ತೀರಿ, ಹೆಂಗ ಇನ್ವರ್ಡ್ ಔಟ್ವರ್ಡ್ ಮೋಷನ್ಸ್ ಹೆಂಗ್ ಮಾಡ್ತಿತ್ತಲ್ಲ ಆ ತರ ಚಾರ್ಜ್ ಪಾರ್ಟಿಕಲ್ ಮೂವ್ಮೆಂಟ್ ಇರ್ತೈತಿ. ಅಲ್ಲಿ ಥೀಟಾ ಇಸ್ ಬಿಟ್ವೀನ್ 0 ಟು 90 ಡಿಗ್ರಿ ಇರುತ್ತೆ ಅಂತ ಇದಕ್ಕೆ ನಾವು ಹೆಲಿಕ್ಸ್ ಅಂತ ಕರಿತೀವಿ. In order to know the radius, linear velocity, angular velocity, time period and frequency, we resolve this velocity vector into two components. One is along the magnetic field, this is v cos theta, and another one is perpendicular to the magnetic field and this is v sin theta. Along the direction of the magnetic field, the magnetic force, in this case the theta becomes 0. When theta is equal to 0, the magnetic force is also 0. ಸೊ ಹಾಗಾಗಿ ಇದು ಯಾವ ಮೋಷನ್ ಮಾಡ್ತೈತಿ? ಇದು ಲೀನಿಯರ್ ಮೋಷನ್. ಲೀನಿಯರ್ ಮೋಷನ್, ದಟ್ ಈಸ್ ಯೂನಿಫಾರ್ಮ್ ಲೀನಿಯರ್ ಮೋಷನ್. ಸೊ ಹಾಗಾದ್ರೆ ಯೂನಿಫಾರ್ಮ್ ಲೀನಿಯರ್ ಮೋಷನ್ಸ್ ಮಾಡಕ್ಕೆ ವೆಲಾಸಿಟಿದ ಯಾವ ಕಾಂಪೋನೆಂಟ್ ಕಾರಣ ಅಂದ್ರೆ v cos theta is responsible for a linear motion. ಯಾಕಂದ್ರೆ ಈ ಚಾರ್ಜ್ ಪಾರ್ಟಿಕಲ್ ಇಲ್ಲಿ ತಿರುಗಿನೂ ತಿರುಗಾಕತ್ತೈತಿ, ಮುಂದೆ ಹೊಟ್ಟತಿ. ನೆನಪಿರಲಿ, ಮುಂದೆ ಹೋಗೋದು ಸ್ಟ್ರೇಟ್ ಲೈನ್ ಲೀನಿಯರ್ ಸ್ಟ್ರೇಟ್ ಲೈನ್ ಮೋಷನ್ಸ್, ರೌಂಡ್ ಹೊಡೆಯೋದು ಸರ್ಕ್ಯುಲರ್ ಮೋಷನ್ಸ್. ಹೆಲಿಕ್ಸ್ ಇಸ್ ದಿ ಕಾಂಬಿನೇಷನ್ ಆಫ್ ಲೀನಿಯರ್ ಅಂಡ್ ಸರ್ಕ್ಯುಲರ್ ಮೋಷನ್ಸ್. ಹೆಲಿಕ್ಸ್ ಅನ್ನೋದು ಎರಡು ಮೋಷನ್ಸ್ ಅನ್ನ ಒಳಗೊಂಡಿರ್ತೈತಿ. ಲೀನಿಯರ್ ಮೋಷನ್ ಇರ್ತೈತಿ, ಸರ್ಕ್ಯುಲರ್ ಮೋಷನ್ ಇರ್ತೈತಿ. ಈ ಸ್ಕ್ರೂನ ನಾವು ಇನ್ವರ್ಡ್ ಮತ್ತೆ ಔಟ್ವರ್ಡ್ ಪೆನ್ ಇದಾವಲ್ಲ, ಪೆನ್ ಹಿಂಗ್ ಕ್ಯಾಪ್ ಹಾಕ್ಬೇಕಂದ್ರೆ ರೌಂಡ್ ಹೊಡಿತಿರ್ತೈತಿ, ಅದ ಇಂಕ್ ಅಥವಾ ನಿಬ್ ಕಡ್ಡಿ ಒಳಗೆ ಹೋಗ್ತಿರ್ತೈತಿ. ಹಂಗ ಈ ಚಾರ್ಜ್ ಪಾರ್ಟಿಕಲ್ ರೌಂಡ್ ಹೊಡಿತಿರ್ತೈತಿ ಮತ್ತೆ ಮುಂದೆ ಕೂಡ ಹೋಗ್ತಿರ್ತೈತಿ. ಹಾಗಾದ್ರೆ v cos theta is responsible for linear motion. v sin theta is perpendicular to the magnetic field. ವೆಲಾಸಿಟಿ ಏನಾದರೂ ಪರ್ಪೆಂಡಿಕ್ಯುಲರ್ ಇತ್ತಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಗೆ ಯಾವ ಮೋಷನ್ ಮಾಡ್ತಿದ್ದ? ಸರ್ಕ್ಯುಲರ್ ಮೋಷನ್ ಮಾಡ್ತಿದ್ದ. ಹಾಗಾಗಿ v sin theta is responsible for circular motion. ಈ ಹೆಲಿಕಲ್ ಮೋಷನ್ಸ್ ದೊಳಗಡೆ ಎರಡು ಮೋಷನ್ಸ್ ಇದಾವು, ಒಂದು ಸ್ಟ್ರೇಟ್ ಲೈನ್, ಇನ್ನೊಂದು ಸರ್ಕ್ಯುಲರ್. v cos theta is responsible for straight line motion and v sin theta is responsible for circular motion. ಸರ್ಕ್ಯುಲರ್ ಮೋಷನ್ ಅಂತ ನಾವು ಕರಿತೀವಿ. ಹಾಗಾದ್ರೆ ಈಗ ನಾನು ಸರ್ಕ್ಯುಲರ್ ಮೋಷನ್ ನ ಕನ್ಸಿಡರ್ ಮಾಡಿದ್ರೆ ಯಾವ ಮೋಷನ್? ಸರ್ಕ್ಯುಲರ್ ಮೋಷನ್. ಸರ್ಕ್ಯುಲರ್ ಮೋಷನ್ಸ್ಗೆ ವೆಲಾಸಿಟಿ ಯಾವ ಕಾಂಪೋನೆಂಟ್ ಕಾರಣ? v sin theta. ಸೊ ಹಾಗಾಗಿ m v square upon r is equal to qvb sin theta. ದಿಸ್ ವೆಲಾಸಿಟಿ v ಇದ್ದಲ್ಲಿ ಇಲ್ಲಿ ನಾವು ಏನ್ ಮಾಡ್ತೀವಿ? v sin theta whole square divided by r is equal to qb v sin theta. ಅರೇಂಜ್ ಮಾಡಿದೆ ಅಷ್ಟೇ. ಇದು ಸ್ಕ್ವೇರ್, ಇದು q v sin theta ಏನಾಗ್ತೈತಿ? ಕ್ಯಾನ್ಸಲ್ ಆಗ್ತೈತಿ. ಹಾಗಾದ್ರೆ ಇಲ್ಲಿ ಏನು ಉಳಿತೈತಿ? ಇಲ್ಲಿ mv sin theta divided by r is equal to qb. The expression of r is equal to mv sin theta divided by qb. This is the expression of radius of this helical motion.
ಹಾಗಾದ್ರೆ ಆ ಹೆಲಿಕಲ್ ಮೋಷನ್ಸ್ ಒಳಗಡೆ ಚಾರ್ಜ್ ಪಾರ್ಟಿಕಲ್ ರೌಂಡ್ ಹೊಡೆಯಕತ್ತಂದ್ರೆ ಎಷ್ಟು ರೇಡಿಯಸ್ ಒಳಗಡೆ ಹೋಗೈತದು mv sin theta divided by qb. With the help of these expressions we can write the velocity of that charge particle. V is equal to qb r divided by m sin theta. Use this expression. V is equal to R omega. V ಇದ್ದಲ್ಲಿ ಏನು ಹಾಕಬೇಕು? V sin theta is equal to R omega. So ಹಾಗಾದ್ರೆ omega is equal to R divided by V sin theta. R ದ expression ಹಾಕಿ. In the expression V sin theta is equal to R omega. Omega is equal to divided by R. The value of R is ಏನೇನು ಕ್ಯಾನ್ಸಲ್ ಆಯಿತು? ಒಮೆಗಾ ಇಸ್ ಈಕ್ವಲ್ ಟು QB divided by just observe the expression of omega here. Circular motion ಇರಲಿ helical motion ಇರಲಿ ನೆನಪಿರಲಿ ಅದರದ angular velocity expression ಸೇಮ್ ಬಂದಿದೆ. Angular velocity expression ಸೇಮ್ ಬಂತಂದ್ರೆ ಟೈಮ್ ಪೀರಿಯಡ್ ಮತ್ತು ಫ್ರೀಕ್ವೆನ್ಸಿ ಅವು ಕೂಡ ಏನಾಗ್ತಾವ ಸೇಮ್ ಆಗ್ತಾವ. ಹಾಗಾಗಿ ಟೈಮ್ ಪೀರಿಯಡ್ ಇಸ್ ಈಕ್ವಲ್ ಟು 2 pi m divided by qb, frequency qb divided by 2 pi. Angular velocity, time period and frequencies are independent of radius and velocity v. ಈ ಒಮೆಗಾ ಟಿ ಎಫ್ ಅನ್ನೋ ಏನಿದಾವಲ್ಲ ಇವು ವೆಲಾಸಿಟಿ ಮತ್ತು ರೇಡಿಯಸ್ ಮೇಲೆ ಡಿಪೆಂಡ್ ಇಲ್ಲ. ಅದರ ಕೆಳಗಡೆ ಬರೀಬೇಕು ಒಮೆಗಾ ಟೈಮ್ ಪೀರಿಯಡ್ ನೆಕ್ಸ್ಟ್ ಫ್ರೀಕ್ವೆನ್ಸಿ ಇವು ಮೂರು ವೆಲಾಸಿಟಿ ಮತ್ತು ರೇಡಿಯಸ್ ಮೇಲ್ಗಡೆ ಡಿಪೆಂಡ್ ಇಲ್ಲ. Angular velocity, time period and frequencies are independent of radius and velocity. Radius and velocity. Radius and velocity. ಬರದಾ? ಇದು ಸರ್ಕ್ಯುಲರ್ ಮೋಷನ್ಸ್ ಆಯ್ತು. ಇನ್ನೊಂದು ಮೋಷನ್ ಯಾವುದಿದೆ ಇಲ್ಲಿ? ಲೀನಿಯರ್ ಮೋಷನ್. Who is responsible for linear motions? V cos theta is responsible for linear motions. We have the expression of velocity is equal to displacement divided by time. V is equal to displacement. In this case, the displacement is nothing but what? That is the pitch of the helix.
A pitch is nothing but what? In one circle, the charged particle move from here to here. This distance is called what? Pitch. What is the linear distance moved by the charged particle in one rotation inside the magnetic field? Is called pitch of helix ಅಂತ ನಾವು ಕರೀತೀವಿ. So ಹಾಗಾಗಿ displacement is nothing but what? Pitch of helix divided by time. Pitch of helix is equal to velocity into time, v into time. So pitch of helix ಅಂದ್ರೆ ಬರ್ತೀರಾ? ಇದು ಒಂದು last question ಆಗಿದೆ. Pitch of helix ಬರಿ ಏನು ಬರ್ತೀರಾ? Pitch of helix, it is the linear distance. Pitch of helix, it is the linear distance moved by the charged particle. It is the linear distance moved by the charged particle in one circle. Linear distance moved by the charged particle in one circle in a uniform magnetic field. Uniform magnetic field. Linear distance moved by the linear distance moved by the charged particle in one circle in a uniform magnetic field. ಇದಕ್ಕೆ ಏನು ಕರೀತೀವಿ? Pitch of helix ಅಂತ ನಾವು ಕರೀತೀವಿ. ಸ್ಕ್ರೂ ಗೇಜ್ ಮಾಡಬೇಕಾದ್ರೆ ಕಲ್ತಿರಾ ಇದು pitch ಅಂತ ಹೇಳಿ. ವರ್ಡ್ ಯೂಸ್ ಮಾಡಿಲ್ಲ. ಒಂದು rotations ದಲ್ಲಿ ಎಷ್ಟು ಲೀನಿಯರ್ ಡಿಸ್ಟೆನ್ಸ್ ಅನ್ನು ಟ್ರಾವೆಲ್ ಮಾಡ್ತಿದ್ದಲ್ಲ ಅದಕ್ಕೆ ನಾವು ಎಂತ ಕರಿತೀವಿ? ಪಿಚ್ ಅಂತ ನಾವು ಕರಿತೀವಿ. Pitch of helix is equal to v cos theta into v cos theta. We have the expression of time period. A circular motion ಮಾಡಲಿ helix ಮಾಡಲಿ ರೌಂಡ್ ಹೊಡಿತಂದ್ರೆ ಟೈಮ್ ಪೀರಿಯಡ್ ಅದರ ಎಕ್ಸ್ಪ್ರೆಷನ್ ಕೂಡ ಗೊತ್ತಿದೆ. ಏನಿದೆ? 2 pi m divided by qb. ಹಾಗಾದ್ರೆ pitch of helix ಹೆಂಗ್ ಬರೀತೀರಾ? 2 pi ಕಾನ್ಸ್ಟೆಂಟ್ ಇದೆ, ಇದನ್ನ ಫಸ್ಟ್ ಬರ್ಕೋರಿ. v cos theta divided by pitch of helix. From these expressions, we can calculate the radius, linear velocity, angular velocity, time period, frequency, and pitch of the helix. Pitch of the helix. Note magnetic force is equal to 0 when V is equal to 0. What it means? The velocity of the charged particle is 0 ಇತ್ತಂದ್ರೆ magnetic force ಏನಕ್ಕೆ 0 ಆಗುತ್ತೆ. Next, theta is equal to 0, theta is equal to
180. So in this case, the charged particles makes straight line, uniform motion. Magnetic force is maximum when theta is equal to 90 degree. So ಯಾವ ಮೋಷನ್ ಮಾಡ್ತೈತಿ ಈಗ circular motion. So ಇಲ್ಲಿ Fm is not equal to 0. Theta between 0 and 90 degree. ಯಾಕಂದ್ರೆ ಹಿಂಗೆ ಹೋಗಿದ್ರು ಗ್ರೇಟರ್ ದನ್ 90 ಡಿಗ್ರಿ ಆಗ್ತೈತಿ, ಬಟ್ ಮಾಡೋದು ಯಾವ ಮೋಷನ್ ಅದು ಹಿಂಗೆ ಹೋಗ್ತೈತಿ ಹೆಲಿಕಲ್ ಮೋಷನ್. Helical motion, it is the combination of circular motion. So this is all about what motion in a magnetic field. When a charged particle move in a magnetic field, we can observe these things. Right? So in the next sessions we will discuss when a charged particle enters into the electric as well as magnetic field, what happens.